ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ರೇಷನ್ ಕಾರ್ಡ್ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ, ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ವಿಡಿಯೋಗೆ ನೀವು ಲೈಕ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಈ ಒಂದು ಕೆಲಸ ಮಾಡ್ಕೊಡಿ ಸಾಕು. ಏನಂತ ಅಂದ್ರೆ, ಇಲ್ಲಿ ಅನಿತಾ ಶಮಂತ್ ಮೇಡಮ್ ಅವರು, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅನಿತಾ ಶಮಂತ್ ಮೇಡಮ್ ಅವರು ಯೂಟ್ಯೂಬ್ ಅಲ್ಲಿ ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ಕೊಡ್ತಿರ್ತಾರೆ. ಸ್ಟೇಟ್, ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಅಪ್ಡೇಟ್ ಎಲ್ಲ ಅಪ್ಡೇಟ್ಸ್ ಕೊಡ್ತಿರ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಅವರ ಒಂದು ಫೇಸ್ಬುಕ್ ಪೇಜ್ ಆದ್ರೆ ಇದೆ, ಆ ಒಂದು ಪೇಜ್ ಅನ್ನ ಯಾರೋ ಕಿಡಿಗೇಡಿಗಳು ಒಂದು ಅಕೌಂಟ್ ಅನ್ನಾದ್ರೆ ಆಕ್ಟ್ ಮಾಡಿದ್ದಲ್ದೆ ಅಲ್ಲಿ ಕೆಟ್ಟದಾಗಿ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ತಿದಾರಂತೆ. ಅದರಿಂದ ನಿಮ್ಮೆಲ್ಲರಲ್ಲೂ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ನೀವು ಈ ಒಂದು ಪೇಜ್ಗೆ ರಿಪೋರ್ಟ್ ಮಾಡೋದ್ರಿಂದ ಆ ಒಂದು ಪೇಜ್ ಆದ್ರೆ ಡಿಲೀಟ್ ಆಗುತ್ತೆ. ಅವ್ರು ಆಲ್ರೆಡಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದಾರಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಈಗ ವಿಡಿಯೋ ಯಾರು ನೋಡ್ತಿದ್ರು, ನೀವು ಯಾರು ನೆಗ್ಲೆಕ್ಟ್ ಮಾಡದೆ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್, ಪ್ರತಿಯೊಬ್ರು ಒಂದು ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ ಮಾಡಿ. ಯಾವ ರೀತಿ ರಿಪೋರ್ಟ್ ಮಾಡೋದಂತ ನಾನು ನಿಮ್ಗೆ ಒಂದ್ಸರಿ ಹೇಳ್ಕೊಡ್ತೀನಿ ನೋಡಿ. ನೀವು ಯಾವ ರೀತಿ ರಿಪೋರ್ಟ್ ಮಾಡ್ತೀರಾ ಅಂದ್ರೆ, ನೋಡಿ, ಇಲ್ಲಿ ಫೇಸ್ಬುಕ್ ಓಪನ್ ಮಾಡ್ಬಿಟ್ಟು ಇಲ್ಲಿ ಸರ್ಚ್ ಅಲ್ಲಿ ನೀವು ಅನಿತಾ ಶಮಂತ್ ಅಂತ ಟೈಪ್ ಮಾಡಿದ್ಮೇಲೆ ನೋಡಿ, ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಪೇಜ್ ಆದ್ರೆ ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ನಿಮ್ಗೆ 3 ಲೈನ್ಸ್ ಆದ್ರೆ ಕಾಣಿಸ್ತಿರುತ್ತೆ ನೋಡಿ. ಇಲ್ಲಿ ಫಾಲೋ, ಮೆಸೇಜಸ್, ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆ ಅಲ್ಲ, ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ರಿಪೋರ್ಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣ್ತಿರುತ್ತೆ. ರಿಪೋರ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ನ್ಯೂಡಿಟಿ ಆರ್ ಸೆಕ್ಷುಯಲ್ ಕಂಟೆಂಟ್ ಅಂತ ಕಾಣ್ತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಅಡಲ್ಟ್ ನ್ಯೂಡಿಟಿ, ಸೆಕ್ಸುಯಲಿ ಸಜೆಸ್ಟಿವ್ ಅಂತ ಎರಡನೇ ಒಂದು ಆಪ್ಷನ್ ಇದೆ ಅಲ್ಲ, ಎರಡನೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ನೀವು ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮ್ಗೆ ಇಲ್ಲಿ ನೋಡಿ, ಕೆಳಗಡೆ ಇಲ್ಲಿ ರಿಪೋರ್ಟ್ ಪೇಜ್ ಸಬ್ಮಿಟ್ ಟು ಮೆಟಾ ಫಾರ್ ರಿವ್ಯೂ ಅಂತ ಕಾಣ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಮತ್ತೆ ನಿಮ್ಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನಿಮ್ಗೆ ಸಬ್ಮಿಟ್ ಅಂತ ಕಾಣ್ತಿದೆ ಅಲ್ಲ, ಇಷ್ಟೇ. ಈ ರೀತಿಯಾಗಿ ರಿಪೋರ್ಟ್ ಆದ್ರೆ ಮಾಡಬಹುದು. ಎಲ್ಲರಲ್ಲೂ ಹಂಬಲ್ ರಿಕ್ವೆಸ್ಟ್, ರಿಪೋರ್ಟ್ ಮಾಡಿ. ಯಾಕಂದ್ರೆ ಯಾರೋ ಕಿಡಿಗೇಡಿಗಳು ಈ ರೀತಿ ಆದ್ರೆ ಮಾಡಿದ್ದಾರೆ. ಅನಿತಾ ಮ್ಯಾಮ್, ನೀವು ಯಾವ ರೀತಿ ಕಂಟೆಂಟ್ ಕೊಡ್ತೀರಾ ಏನೋ ಅಂತ ಎಲ್ಲರಿಗೂ ಗೊತ್ತಿದೆ. ನೀವು ಎಂತ ಒಳ್ಳೆ ಕಂಟೆಂಟ್ಸ್ ಕೊಡ್ತಿರ್ತೀರಾ ಅಂತ ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಗೊತ್ತಿದೆ. ನಿಮ್ಮ ಕೊಲೀಗ್ಸ್ ಯಾರ್ಯಾರು ಯೂಟ್ಯೂಬರ್ಸ್ ಇದಾರೋ, ಈ ಒಂದು ಸೇಮ್ ಕಂಟೆಂಟ್ ಕೊಡುವಂತ ಅವರು ಗವರ್ನಮೆಂಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಅವ್ರಿಗೂ ಗೊತ್ತಿದೆ. ನಿಮ್ಮ ವ್ಯೂವರ್ಸ್ ಗೊತ್ತಿದೆ, ಸಬ್ಸ್ಕ್ರೈಬರ್ಸ್ ಗೊತ್ತಿದೆ. ಎಲ್ಲರೂ ಆ ಒಂದು ಪೇಜ್ ಅನ್ನ ರಿಪೋರ್ಟ್ ಮಾಡ್ತಾರೆ, ಅದು ಡಿಲೀಟ್ ಆಗುತ್ತೆ. ಬಿ ಸ್ಟ್ರಾಂಗ್ ಮ್ಯಾಮ್. ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ ಕುರಿತು ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಕ್ಕೆ ಅವಕಾಶ ಆದ್ರೆ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ನಿನ್ನೆ ನೈಟ್ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ, ನೀವು ಈಸಿಯಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬಹುದು ಅಂತ. ಹೊಸ ರೇಷನ್ ಕಾರ್ಡ್ಗೆ ಈಗ ಅಪ್ಲೈ ಮಾಡ್ಕೊಳ್ಳಕ್ ನಿಮ್ಗೆ ಇನ್ನೂ ಒಂದು ದಿನ ಟೈಮ್ ಇದೆ. ನಾಳೆ ಕೂಡ ನಿಮ್ಗೆ ಟೈಮ್ ಇದೆ. 10 ಗಂಟೆಯಿಂದ 2 ಗಂಟೆವರೆಗೂ ನಿಮ್ಗೆ ಟೈಮ್ ಇದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಗೆ ಟೈಮ್ ಇದೆ. ಆನ್ಲೈನ್ ಅಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದಂತ ನಾವು ಸಾಕಷ್ಟು ವಿಡಿಯೋಸ್ ಮಾಡಿದೀವಿ. ಆದ್ರೆ ಸಾಕಷ್ಟು ಜನರಿಗೆ ಗೊತ್ತಾಗ್ತಿಲ್ಲ ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ. ಅದರಿಂದ ನೀವೇನ್ ಮಾಡ್ತೀರಾ ಅಂದ್ರೆ, ಗ್ರಾಮ 1 ಇಲ್ಲ ಕರ್ನಾಟಕ 1ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿಸ್ಕೊಳ್ಳಿ. ಓಕೆನಾ? ಮತ್ತೆ ತಿದ್ದುಪಡಿ ಮಾಡ್ಬೇಕಂತ ಸಾಕಷ್ಟು ಜನ ಕೇಳ್ತಿರ್ತೀರ. ತಿದ್ದುಪಡಿ ಮಾಡೋದು ಕೂಡ ಇವತ್ತು 2 ಗಂಟೆಯಿಂದ 4 ಗಂಟೆವರೆಗೂ ಅವಕಾಶ ಆದ್ರೆ ಇತ್ತು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ. ನಾಳೆ ಕೂಡ ಅವಕಾಶ ಇದೆ. ನಿಮ್ಗೆ 2 ದಿನ ಅವಕಾಶ ಕೊಟ್ಟಿದ್ರು, ಇವತ್ತು ಮತ್ತೆ ನಾಳೆ 2 ದಿನ ನಿಮ್ಗೆ ಅವಕಾಶ ಇದೆ. ಎಲ್ಲರೂ ಏನ್ ಮಾಡ್ತೀರಾ ಅಂದ್ರೆ, ನೀವು ಪ್ರತಿಯೊಬ್ರು ಯಾರ್ಯಾರು ಒಂದು ರೇಷನ್ ಕಾರ್ಡ್ಗೋಸ್ಕರ ವೇಟ್ ಮಾಡ್ತಿದ್ರಿ, ಇಷ್ಟು ದಿನ ಅಪ್ಲೈ ಮಾಡೇ ಇರ್ಲಿಲ್ಲ ಅಂತ ಅವರು ನೀವೇನ್ ಮಾಡ್ತೀರಾ ಅಂದ್ರೆ, ನಾಳೆ ನಿಮ್ಗೆ ಕೊನೆಯ ದಿನಾಂಕ ಇದೆ. ನಾಳೆ ಒಳಗಡೆ ಎಲ್ಲರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಾಳೆ 10 ಗಂಟೆಯಿಂದ 2 ಗಂಟೆವರೆಗೂ ಓಪನ್ ಇರುತ್ತೆ ಅಪ್ಲೈ ಮಾಡಕ್ಕೆ. ತಿದ್ದುಪಡಿ ಮಾಡಕ್ಕೆ 2 ಗಂಟೆಯಿಂದ 4 ಗಂಟೆವರೆಗೂ ಆದ್ರೆ ಓಪನ್ ಇರುತ್ತೆ. ಈಗ ಬಂದಿರುವಂತಹ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗ ನೀವೇನಾದ್ರೂ ನಕಲಿ ದಾಖಲೆಗಳು ಕೊಟ್ಟು ರೇಷನ್ ಕಾರ್ಡ್ಗೆ ಏನಾದ್ರೂ ಅರ್ಜಿ ಹಾಕಿದ್ರೆ 2017ರಿಂದ ಹಿಡಿದು 2024ರವರೆಗೆ ನಕಲಿ ದಾಖಲೆಗಳು ಕೊಟ್ಟು ನೀವೇನಾದ್ರೂ ಅರ್ಜಿ ಸಲ್ಲಿಕೆ ಮಾಡಿದೀರಾ ಅಂದ್ರೆ ನಿಮ್ಮ ಅರ್ಜಿಗಳನ್ನ ರದ್ದು ಮಾಡ್ತಾರೆ. ಯಾವ ರೀತಿಯಾಗಿ ರದ್ದು ಮಾಡ್ತಾರೆ ಅಂದ್ರೆ, ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಒಂದು ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿನೇ ನಿಮ್ಗೆ ರೇಷನ್ ಕಾರ್ಡ್ ಕೊಡ್ತಾರೆ. 2017ರಿಂದ 2024ರವರೆಗೂ ಯಾರು ಅರ್ಜಿ ಸಲ್ಲಿಕೆ ಮಾಡಿರ್ತೀರಾ ಅಂತ ಅವ್ರಿಗೆ. ಓಕೆನಾ? ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಮತ್ತೆ ಹೇಳ್ತಿದೀನಿ, ಇನ್ನು ಯಾರು ರಿಪೋರ್ಟ್ ಮಾಡಿಲ್ಲ, ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಕ್ ಕೇಳ್ದೆ ಅಲ್ಲ, ಒಂದು ಫೇಸ್ಬುಕ್ ಪೇಜ್ ಏನಿದೆ ಅಲ್ಲೋಗಿ ರಿಪೋರ್ಟ್ ಮಾಡಕ್ ಕೇಳ್ದೆ ಅಲ್ಲ ಅನಿತಾ ಶಮಂತ್ ಅವ್ರದ್ದು, ಯಾರು ರಿಪೋರ್ಟ್ ಮಾಡಿಲ್ಲ ಪ್ಲೀಸ್ ರಿಪೋರ್ಟ್ ಮಾಡಿ. ನೆಗ್ಲೆಕ್ಟ್ ಮಾಡಬೇಡಿ, ಪ್ಲೀಸ್ ರಿಪೋರ್ಟ್ ಮಾಡಿ.